ಹೆಬ್ಬಾಳ ಫ್ಲೈಓವರ್ ಸಿಲಿಕಾನ್ ಸಿಟಿ ಬೆಂಗಳೂರಿನ ಬೇರೆ ಭಾಗದ ಟ್ರಾಫಿಕ್ಕೇ ಒಂದು ತೂಕ ಆದರೆ ಈ ಹೆಬ್ಬಾಳ ಫ್ಲೈಓವರ್ನಲ್ಲಿರುವಂತಹ ಟ್ರಾಫಿಕ್ಕೇ ಮತ್ತೊಂದು ತೂಕ. ಅದರಲ್ಲೂ ಕೂಡ ಈ ಕಾಮಗಾರಿ ಬೇರೆ ಹೆಬ್ಬಾಳ ಫ್ಲೈಓವರ್ದಲ್ಲಿ ಅದು ಜನರಿಗೆ ರೋಸಿ ಹೋಗುವಂತೆ ಮಾಡಿದೆ, ಪ್ರತಿನಿತ್ಯವೂ ಕೂಡ ಕಿರಿಕಿರಿಯನ್ನು ಅನುಭವಿಸುವಂತೆ ಮಾಡಿದೆ. ಇದರ ನಡುವೆ ಈಗೊಂದು ಗುಡ್ ನ್ಯೂಸ್ ಸಿಗ್ತಾ ಇದೆ ಆ ಭಾಗದಲ್ಲಿ ಓಡಾಡುವಂತಹ ವಾಹನ ಸವಾರರಿಗೆ. ಏನದು ಬನ್ನಿ ನೋಡ್ಕೊಂಡು ಬರೋಣ. ಕುಂಟುತ್ತಾ ಸಾಗಿದ ಹೆಬ್ಬಾಳ ಫ್ಲೈಓವರ್ ಕಾಮಗಾರಿ. ನಿಗದಿತ ಸಮಯಕ್ಕೆ ಕಾಮಗಾರಿ ಮುಗಿಸಲು ಡಿಸಿಎಂ ಸೂಚನೆ. ಆಗಸ್ಟ್ ಒಳಗಡೆ ಕಾಮಗಾರಿ ಮುಗಿಸಲು ಡೆಡ್ಲೈನ್. ಹೌದು, ಹೆಬ್ಬಾಳದಲ್ಲಿ ಟ್ರಾಫಿಕ್ ಸಮಸ್ಯೆ ನಿವಾರಣೆಗೆ ನಿರ್ಮಿಸಲಾಗುತ್ತಿರೋ ಹೊಸ ರ್ಯಾಂಪ್ ಕಾಮಗಾರಿ ತಡ ಆಗ್ತಿತ್ತು. ಸಿಎಂ ಡಿಸಿಎಂ ಭೇಟಿ ಕೊಟ್ಟು ಕಾಮಗಾರಿ ಬೇಗ ಮುಗಿಸಿ ಅಂತ ಬಿಡಿಎಗೆ ಸೂಚಿಸಿದ್ರು. ಆದ್ರೂ ಕೂಡ ಟಾರ್ಗೆಟ್ ರೀಚ್ ಆಗೋದಕ್ಕೆ ಸಾಧ್ಯ ಆಗಿರಲಿಲ್ಲ. ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ನೂತನ ಫ್ಲೈಓವರ್ ಕಾಮಗಾರಿಯನ್ನ ವೀಕ್ಷಣೆ ಮಾಡಿದ್ದು ಆಗಸ್ಟ್ ಒಳಗಡೆ ಕಾಮಗಾರಿ ಮುಗಿಸುವಂತೆ ಅಧಿಕಾರಿಗಳಿಗೆ ಡೆಡ್ ಲೈನ್ ನೀಡಿದ್ದಾರೆ. ಅಂದುಕೊಂಡಂತೆ ಎಲ್ಲಾ ಮುಗಿದ್ರೆ ಆಗಸ್ಟ್ 15ರ ಬಳಿಕ ಸಂಚಾರಕ್ಕೆ ಮುಕ್ತ ಆಗುವ ಸಾಧ್ಯತೆ ಇದೆ. ಈ ಹೊಸ ರ್ಯಾಂಪ್ ಬ್ಯಾಪಿಸ್ಟ್ ಆಸ್ಪತ್ರೆ ಬಳಿ ಪ್ರಾರಂಭವಾಗಿ ಕೆಆರ್ಪುರ ಲೂಪ್ನೊಂದಿಗೆ ಸೇರಿಕೊಳ್ಳುತ್ತದೆ. ಇದರಿಂದ ಮೇಕ್ರಿ ಸರ್ಕಲ್ ಕಡೆಗೆ ಹೋಗುವ ವಾಹನಗಳಿಗೆ ಸುಗಮ ಸಂಚಾರಕ್ಕೆ ಅನುಕೂಲವಾಗುತ್ತದೆ. ಇದರಿಂದ ಈ ಭಾಗದಲ್ಲಿ ಟ್ರಾಫಿಕ್ನಿಂದ ತೊಂದರೆ ಅನುಭವಿಸುತ್ತಿರುವ ವಾಹನ ಸವಾರರಿಗೆ ಸ್ವಲ್ಪ ಮಟ್ಟಿಗೆ ಪರಿಹಾರ ಸಿಗಲಿದೆ. ಸದ್ಯ ಬಿಡಿಎ ವತಿಯಿಂದ ಈ ರ್ಯಾಂಪ್ಗಳ ನಿರ್ಮಾಣ ಮಾಡಲಾಗಿದ್ದು ಕಾಮಗಾರಿ 90ರಷ್ಟು ಮುಗಿದಿದ್ದು ಅಂತಿಮ ಹಂತದ ಕಾಮಗಾರಿ ನಡೆಯುತ್ತಿದೆ. ಈ ಹೊಸ ಫ್ಲೈಓವರ್ ರ್ಯಾಂಪ್ನಿಂದ ನಾಗವಾರ ಕಡೆಯಿಂದ ಬರುವ ಟ್ರಾಫಿಕ್ ಕಡಿಮೆಯಾಗುವ ನಿರೀಕ್ಷೆ ಇದೆ. ಸುಮಾರು 700 ಮೀಟರ್ ಉದ್ದದ ಈ ರ್ಯಾಂಪ್ ಅನ್ನ 26 ಕಂಬಗಳ ಆಧಾರದ ಮೇಲೆ 25 ಭಾಗಗಳಾಗಿ ನಿರ್ಮಿಸಲಾಗಿದೆ. ಜಂಕ್ಷನ್ ನಲ್ಲಿರುವ ರೈಲ್ವೆ ಹಳಿಯ ಮೇಲೆ 99 ಗಿರ್ಡರ್ಗಳನ್ನ ಅಳವಡಿಸಲಾಗಿದೆ. ಕಾಮಗಾರಿ ಅಂತಿಮ ಹಂತದಲ್ಲಿದೆ. ಬ್ಯಾಪಿಸ್ಟ್ ಆಸ್ಪತ್ರೆಯಿಂದ ರೈಲ್ವೆ ಹಳಿಯವರೆಗೆ ಡೆಕ್ ಕಾಸ್ಟಿಂಗ್ ಮತ್ತು ರಸ್ತೆ ನಿರ್ಮಾಣ ಕಾರ್ಯ ಮುಗಿದಿದೆ. ಕೆಆರ್ಪುರ ಲೂಪ್ ವರೆಗಿನ ಉಳಿದ ಭಾಗದ ಕಾಮಗಾರಿ ಜುಲೈ ಅಂತ್ಯ ಅಥವಾ ಆಗಸ್ಟ್ ಮೊದಲ ವಾರದ ವೇಳೆಗೆ ಪೂರ್ಣಗೊಂಡು ಸಂಚಾರಕ್ಕೆ ಮುಕ್ತ ಆಗುವ ಸಾಧ್ಯತೆ ಇದೆ. ಒಟ್ಟಾರೆ ಆಗಸ್ಟ್ ಒಳಗಡೆ ಕಾಮಗಾರಿ ಮುಗಿಸಿ ಅಂತ ಡಿಕೆ ಶಿವಕುಮಾರ್ ಸೂಚಿಸಿದ್ದು ಕಾಮಗಾರಿ ಮುಕ್ತಾಯ ಆಗಿ ಸಂಚಾರಕ್ಕೆ ಅನುವು ಆಗುತ್ತಾ ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.